ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ ತಯಾರಿಕೆಯನ್ನು ಮಾನಿಟರ್ ಮಾಡುತ್ತೇವೆ. ಈ ಪಾಠದಲ್ಲಿ ನೀವೇನು ಕಲಿಯುತ್ತೀರೆಂದರೆ SS ಶೀಟ್ಗಳನ್ನು ತಯಾರಿಸುವುದು, ಸ್ಕ್ವೇರ್ ಬಟ್ ಜಾಯಿಂಟ್ನಲ್ಲಿ ಶೀಟ್ ಸೆಟ್ ಮಾಡಿ ಟ್ಯಾಕ್ ವೆಲ್ಡ್ ಮಾಡುವುದು, GTAW ಪ್ರಾಸೆಸ್ ಬಳಸಿ ವೆಲ್ಡ್ ಮಾಡುವುದು, ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ ನಾವು GTAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ SS ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ನ ತಯಾರಿಕೆಯನ್ನು ಮಾನಿಟರ್ ಮಾಡಲು ಅಗತ್ಯವಿರುವ ಸಾಧನಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪಿನ್ ಹ್ಯಾಮರ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಸ್ಟೀಲ್ ವೈರ್ ಬ್ರಷ್, ಫಿಲ್ಲರ್ ರಾಡ್ಸ್, ವೆಲ್ಡಿಂಗ್ ಟಾರ್ಚ್, ಕೀ ಮತ್ತು ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, ವೆಲ್ಡಿಂಗ್ ಪವರ್ ಸೋರ್ಸ್, ಶೀಲ್ಡಿಂಗ್ ಆರ್ಗಾನ್ ಗ್ಯಾಸ್ ಸಿಲಿಂಡರ್, ಟಂಗ್ಸ್ಟನ್ ಎಲೆಕ್ಟ್ರಾಡ್, ಫುಡ್ ಸ್ವಿಚ್, ಸೆಂಟರ್ ಪಂಚ್. ಈಗ ನಾವು GTAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ SS ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ನ ತಯಾರಿಕೆಯನ್ನು ಮಾನಿಟರ್ ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ಕಡಿಮೆ ಕಾರ್ಬನ್ ಗ್ರೇಡ್ನ ಬೇಸ್ ಮೆಟಲ್ SA240 ಪ್ರಕಾರದ 304L ಸ್ಟೇನ್ಲೆಸ್ ಸ್ಟೀಲ್ ಆಯ್ಕೆ ಮಾಡಿ. SS ಶೀಟ್ ಅನ್ನು ಅಗತ್ಯವಿರುವ ಗಾತ್ರಕ್ಕೆ ಅಂದರೆ 1.6 mm ದಪ್ಪ, 50 mm ಅಗಲ, 150 mm ಉದ್ದವಿರುವಂತೆ 2 ಪೀಸ್ಗಳನ್ನು ಕತ್ತರಿಸಿ. ಉತ್ತಮ ಗುಣಮಟ್ಟದ ವೆಲ್ಡ್ಸ್ ಪಡೆಯಲು SS ಶೀಟ್ಗಳ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಫಿಲ್ಲರ್ ವೈರ್ ER308L 1.6 mm ಆಯ್ಕೆ ಮಾಡಿ. ಟಂಗ್ಸ್ಟನ್ ಎಲೆಕ್ಟ್ರಾಡ್ EWTH2 2 mm ಆಯ್ಕೆ ಮಾಡಿ. ಸ್ಟೇನ್ಲೆಸ್ ಸ್ಟೀಲ್ ವೆಲ್ಡಿಂಗ್ ಮತ್ತು ಶುದ್ಧೀಕರಣಕ್ಕಾಗಿ ಅಂದರೆ ಆರ್ಗಾನ್ಗಾಗಿ ಶೀಲ್ಡಿಂಗ್ ಗ್ಯಾಸ್ ಆಯ್ಕೆ ಮಾಡಿ. ಸೂಕ್ತವಾದ ಅನಿಲ ಹರಿವಿನ ಪ್ರಮಾಣವನ್ನು ಫ್ಲೋ ಮೀಟರ್ನಲ್ಲಿ 10 ರಿಂದ 12 LPM ಗೆ ಸೆಟ್ ಮಾಡಿ. ಜಾಬ್ ಪೀಸ್ ಅನ್ನು ಟ್ಯಾಕ್ ವೆಲ್ಡ್ ಮಾಡಿ. ನಾವು ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡಿದೆವು. ಈಗ ನಾವು GTAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ SS ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ನ ತಯಾರಿಕೆಯನ್ನು ಮಾನಿಟರ್ ಮಾಡುವ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ಟ್ಯಾಕ್ ವೆಲ್ಡ್ ಮಾಡಿದ ಜಾಯಿಂಟ್ ಅನ್ನು ಟೇಬಲ್ ಮೇಲಿಡಿ. ರೂಟ್ ಪಾಸ್ ಅನ್ನು ರಕ್ಷಿಸಲು ಬ್ಯಾಕಿಂಗ್ ಗ್ಯಾಸ್ ಆಗಿ ಆರ್ಗಾನ್ ಅನಿಲವನ್ನು ಆರಂಭದಲ್ಲಿ 2 LPM ಮತ್ತು ವೆಲ್ಡಿಂಗ್ ಸಮಯದಲ್ಲಿ 3 ರಿಂದ 4 LPM ನ ಹರಿವಿನ ದರದಲ್ಲಿ ಇನ್ಪುಟ್ ಮಾಡಿ. ಸರಿಯಾದ ಟಾರ್ಚ್ ಕೋನವನ್ನು ಮೇಂಟೈನ್ ಮಾಡುವ ಮೂಲಕ ಬೀಡನ್ನು ಪ್ರಾರಂಭಿಸುವುದು ಮತ್ತು ನಿಲ್ಲಿಸುವುದು, ವೆಲ್ಡಿಂಗ್ ಮಾಡುವುದು ಮತ್ತು ಓಡುವುದನ್ನು ಅಭ್ಯಾಸ ಮಾಡಿ. GTAW ಟಾರ್ಚ್ ಅನ್ನು ವೆಲ್ಡಿಂಗ್ ದಿಕ್ಕಿನ ವಿರುದ್ಧಕ್ಕೆ ಸುಮಾರು 70 ರಿಂದ 80 ಡಿಗ್ರಿಗಳಿಗೆ ಮತ್ತು ಬೇಸ್ ಮೆಟಲ್ನ ಸರ್ಫೇಸ್ಗೆ ವಿರುದ್ಧವಾಗಿ 90 ಡಿಗ್ರಿಗಳಿಗೆ ಹಿಡಿದುಕೊಳ್ಳಿ. ಟಾರ್ಚ್ ಅನ್ನು ಸ್ವಿಚ್ ಮಾಡುವ ಮೂಲಕ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ ಮತ್ತು ಎಲೆಕ್ಟ್ರಾಡ್ ಅನ್ನು ವೆಲ್ಡ್ ಪೂಲ್ನ ಬೀಡ್ ಹಾಕುವ ಅಂಚಿನ ಕಡೆಗೆ ನಿರ್ದೇಶಿಸಬೇಕು. ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿ ರೂಟ್ ಪಾಸ್ ಅನ್ನು ವೆಲ್ಡ್ ಮಾಡಿ.
ವೆಲ್ಡ್ ಏರಿಯಾ ತುಂಬಾ ಬಿಸಿಯಾಗುವುದನ್ನು ತಪ್ಪಿಸಲು ಕಡಿಮೆ ಶಾಖದ ಇನ್ಪುಟ್ ಅನ್ನು ಮೇಂಟೈನ್ ಮಾಡಿ. ವೆಲ್ಡ್ಮೆಂಟ್ಸ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ಈಗ ನಾವು GTAW ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 1.6 mm ದಪ್ಪವಿರುವ SS ಶೀಟ್ ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ ನ ತಯಾರಿಕೆಯನ್ನು ಮಾನಿಟರ್ ಮಾಡಲು ಬೇಕಾದ ಪ್ರಮುಖ ಅಂಶಗಳನ್ನು ನೋಡೋಣ. ಲೆಫ್ಟ್ ವರ್ಡ್ ಡೈರೆಕ್ಷನ್ ನಲ್ಲೇ ಹೋಗಿ. ಎಲೆಕ್ಟ್ರಾಡ್ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸಿಕೊಂಡು ಓವರ್ ಡೆಪಾಸಿಷನ್ ತಪ್ಪಿಸಿ. ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ವಿದ್ಯುತ್ ಸಂಪರ್ಕ ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಬಣ್ಣದ ಲೆನ್ಸಸ್ ಬಳಸಿ. ಬರಿಗಣ್ಣಿಂದ ಆರ್ಕ್ ಅನ್ನು ನೋಡಬೇಡಿ. ಸರಿಯಾದ ಬಟ್ಟೆ ಧರಿಸಿ. ದಹನಕಾರಿ ವಸ್ತುಗಳನ್ನು ವೆಲ್ಡ್ ಏರಿಯಾದಿಂದ ಹೊರಗಿಡಿ. ಯಾವಾಗಲೂ ವೆಲ್ಡಿಂಗ್ ಮೆಷಿನ್ ಅನ್ನು ಸರಿಯಾಗಿ ಅರ್ತ್ ಮಾಡಿ. ಬ್ಲೋ ಹೋಲ್ಸ್, ಕ್ರ್ಯಾಕ್ಸ್, ಕರಗಿದ ಪ್ಲೇಟ್ನ ಅಂಚುಗಳು, uneven bead width. ರೀಕ್ಯಾಪ್. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ GTAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ SS ಶೀಟ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ನ ತಯಾರಿಕೆಯನ್ನು ಮಾನಿಟರ್ ಮಾಡುತ್ತೇವೆ. SS ಶೀಟ್ಗಳನ್ನು ತಯಾರಿಸುವುದು, ಸ್ಕ್ವೇರ್ ಬಟ್ ಜಾಯಿಂಟ್ನಲ್ಲಿ ಶೀಟ್ ಸೆಟ್ ಮಾಡಿ ಟ್ಯಾಕ್ ವೆಲ್ಡ್ ಮಾಡುವುದು, GTAW ಪ್ರಾಸೆಸ್ ಬಳಸಿ ವೆಲ್ಡ್ ಮಾಡುವುದು, ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.